ಶಕುನಿ, ನಿನ್ನ ಶತ ಸಹೋದರನ್ನು ಕೊಂದ ದುರ್ಯೋಧನ ವಂಶವನ್ನು ನಾಶ ಮಾಡುವುದಾಗಿ ಶಪಥ ಮಾಡಿದ್ದೆ ಅಲ್ಲ. ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಶಪಥ? ಸೋಮರರಾಜ ಶಕುನಿಯ ಶ್ವಾಸನೆಯಲ್ಲಿ ಅವ ಹೇಳನೆ ಮಾಡುತ್ತಿರುವ ಅದಮ ಮರುಳುಗಳೇ ಏನಿ ಬಗೆಯ ಕುಹಕ ಕಂಠದ ಕರ್ಕಶಕ್ಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಬಗೆವ ಎಂಬ ಮಾಸ್ತರ್ಯದ ಮಹಾನಿಪುಣ ತಾಂತ್ರಿಕನ ಜೋಡ ಈ ಸೋಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಮನಸ್ಸಿನ ದುಸ್ಸಾಜ್ಞ ಚಿಂತಾಜ್ಞೆಯಿಂದ ನನ್ನೀ ಶರೀರವೇ ದಹಿಸುತ್ತಿರುವುದು. ಎಲ್ಲ ದುರ್ನೇತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಗಾಂಧಾರ ವಂಶೋದ್ಧಾರಕರಾದ ನನ್ನ ಸಹೋದರರನ್ನು, ನನ್ನನ್ನು ಹಾಗೂ ನನ್ನ ಜನ್ಮದಾತರನ್ನು ನೀನು ಕತ್ತಲೆ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಒಮ್ಮೆ ನೆನಪಿಸಿಕೊಂಡರೆ ನನ್ನೀ ಗುಂಡಿಗೆಯೇ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತ ಕುದಿಯುತ್ತಿರುವುದು. ದುರ್ಯೋಧನ, ದುರ್ಯೋಧನ, ಆ ನಿನ್ನ ಕತ್ತಲ ಕಾರಾಗೃಹ ನಾನಿನ್ನು ಮರೆತಿಲ್ಲ, ಮರೆಯುವಂತಿಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಇಡೀ ನೀರನ್ನು ಕೊಡುತ್ತಿದ್ದೆ. ಅವೆಲ್ಲವೂ ನನ್ನ ಸಹೋದರ ನನಗೆ ಕೊಟ್ಟು ತಾವೆಲ್ಲ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ತರಾದರು. ಸುಯೋಧನ, ಒಬ್ಬೊಬ್ಬರಾಗಿ ತರಾದರು. ಆದರೂ ಚಿಂತೆ ಇಲ್ಲ, ನಾನು ನಿನ್ನೊಡನೆ ಸೇರಿ ಅಡಿಗಡಿಗೂ ಅಡ್ಡದಾರಿಯನ್ನೇ ಹೇಳುತ್ತಾ ಬಂದೆನು. ಸುಯೋಧನ, ನೀನು ನನ್ನ ವಂಶಕ್ಕೆ ಸಿಕ್ಕಿದ ಅಪಮಾನ, ಆ ದಾರುಣ್ಯ ದೃಶ್ಯವು ಈಗಲೂ ನನ್ನ ಶ್ರುತಿಪಟ್ಟಣದಿಂದ ಅಳಿಯದೆ ಉಳಿದು ನಿರಂತರವಾಗಿ ಒಡಲಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ನನ್ನೀ ದೇಹವೇ ತುಷವಾಗಿರು. ಸುಯೋಧನ, ತುಷವಾಗಿರುವುದು. ನನ್ನೀ ದೇಹವನ್ನು ಅಣು ಅಣುವಾಗಿ ತುಂಡರಿಸ. ಪ್ರತಿಕಾರಕ್ಕೆ ಪ್ರತಿಕಾರ, ಎಂಬ ಮಾಸ್ತರದ ಹೊರತಾಗಿ ಮಧ್ಯ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ನನ್ನೀ ದೇಹದಲ್ಲಿ ಹತ್ತಿ ಉರಿತಿರುವುದು ಒಂದೇ, ಅದು ಸೇಡಿನ ಜ್ವಾಲೆ. ಎಂಬ ಕಿಡಿ ನನ್ನ ನುಡಿ ಏಡಿಸದೆ ಬಿಡಚವ. ಎಂಬ ಕಿಡಿ ನನ್ನ ನುಡಿ ಏಡಿಸದೆ ಬಿಡಚಲವ. ಏನಾದರೂ ಉಳಿಸಲು ಬಿಡಣ, ಏನಾದರೂ ಉಳಿಸಲು ಬಿಡಣ. ಎಂಬ ಕಿಡಿ ನನ್ನ ನುಡಿ ಏಡಿಸದೆ ಬಿಡಚಲವ. ಸದನ ಬಂದರ ದ್ರೋಹಿ ಅಂದೆ ಶಕುನಿ ಶಪಥವ ತಾತ ತನ್ನ ಮಾಡಿಕೊಡು ನಾಶವಗೈದೆ, ತನ್ನ ಮಾಡಿಕೊಡು ನಾಶವಗೈದೆ. ಬಡಿದ ಅನುಜರಿಗೆ ಶಾಂತಿಯ ಎಂಬ ಕಡೆ ನನ್ನನ್ನು ಈಡೇರಿಸದೆ ಬಿಡಸಲ.
ದುಷ್ಟ ದುರ್ವಿಧಿ ವಿಕಟ ಅಟ್ಟಹಾಸದಿಂದ ನನ್ನನ್ನು ಮೆಟ್ಟಿ ಮೆರೆತಿರುವೆಯ ದುರುಳ ದುರ್ಯೋಧನನೇ ಕೇಳು. ಗಾಂಧಾರ ವಂಶಕ್ಕೆ ಕ್ಷಯಕ್ಕೆ ಕಾರಣನಾದ ಕೌರವ ಕುನ್ನಿಯೇ ಕೇಳು. ನಾನು ಸಹ ನಿನ್ನಂತೆ ನನ್ನ 99 ಸಹೋದರರನ್ನು ಸಹಗಂಡು ಸಮಸ್ತ ಭೂಮಂಡಲವನ್ನು ಸತ್ಸಾಮಸ್ಯದಿಂದ ಜಯಿಸಿ ಏಕಚಕ್ರಪಥವನ್ನು ಸ್ಥಾಪಿಸಿ ಸಮಸ್ತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಓಲೈಸಿಕೊಳ್ಳುತ್ತಾ ರಾಜ್ಯಭಾರ ಮಾಡಬಹುದಾಯ್ತು. ಶಕುನಿ ಮಹಾರಾಜರಿಗೆ ಜಯವಾಗಲಿ, ಶಕುನಿ ಮಹಾರಾಜರಿಗೆ ಜಯವಾಗಲಿ. ಆದರೆ ಅವೆಲ್ಲ ನಿನ್ನ ಮೋಸಕ್ಕೆ ಸಿಲುಕಿ ನುಚ್ಚು ನೂರಾಯಿತು ಸುಯೋಧನ, ನುಚ್ಚು ನೂರಾಯಿತು. ಆದರೂ ಚಿಂತೆ ಇಲ್ಲ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ಮೋಸಗಾರರನ್ನು, ಅದರಲ್ಲಿಯೂ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಮಾತಿನಂತೆ ನಾನು ನಿನ್ನೊಡೆ ಸೇರಿ ಅಡಿಗಡಿಗಳು ಅಡ್ಡದಾರಿಯನ್ನೇ ಎಳುತ್ತಾ ಬಂದೆನು. ಇನ್ನು ಮುಂದೆ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರತ್ನದ ಕೋಣೆಯಲ್ಲಿ ಮುಳುಗಿಸುವೆನು. ರಾಜದ ಅಸಾಧ್ಯ ಬಿರುಗಾಳ ನೆಪ್ಪಿಸಿ ಸುಯೋಧನ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ರಣಭೂಮಿಗೆ ಬಲಿ ಕೊಡುವ ತನಕ ಆಶ್ಚರ್ಯದ ಮಹಾನಿಪುಣ ತಾಂತ್ರಿಕನ ಜಾಣ ಈ ಸೋಮರಾಜ ಶಕುನಿಗೆ ಎಲ್ಲಿಯೋ ಶಾಂತಿ, ಇನ್ನೆಲ್ಲಿಯೋ ವಿಶ್ರಾಂತಿ. ಪಾಪಿ ಕೌರವ, ನೀನು ಮಾಡಿದ ಕೊಲೆಯು ಒಮ್ಮೆ ನೆನಪಿಸಿಕೊಂಡರೆ ನನ್ನೀ ದೇಹವೇ ದಗದಗ 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 ನೆತ್ತಿದಂತೆ ಸೆಳೆಜ್ವಾಲೆ ಲಯಿಸುತ್ತಿರುವುದು ದೇಹದ ಒಳಗೆ. ದಗದಗ ನೆತ್ತಿದಂತೆ ಸೆಳೆಜ್ವಾಲೆ ಲಯಿಸುತ್ತಿರುವುದು ದೇಹದ ಅರಳಿದ ದಾಹವು ಎಲ್ಲೆಲ್ಲ ಉಳಿಯುವುದೆಂದು ಕುರುವಂಶದರು. ಅರಳಿದ ದಾಹವು ಎಲ್ಲೆಲ್ಲ ಉಳಿಯುವುದೆಂದು ಕುರುವಂಶದರು. ದಗದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ದೇಹದ ಒಳಗೆ. ಸೋಲಿಸಿ ನಮ್ಮನ್ನು ಕೊರಪಕ್ಕೆ ತಂದರು, ಹಸ್ತಿನಾವತಿಯ ಸರದಲ್ಲಿಟ್ಟರು. ಸಹೋದರರೇ, ಸೋಲಿಸಿ ನಮ್ಮನ್ನು ಕೊರಪಕ್ಕೆ ತಂದರು, ಹಸ್ತಿನಾವತಿಯ ಸರದಲ್ಲಿ ಅನ್ನ ತಗೊಂಡಿರು 100 ವರನ. ನಮಲಗಿತ್ತು ಶರಮನ ಸಾವು, ಅನ್ನ ತಗೊಂಡಿರು 100 ವರನ, ನಮಗೊಳಗಿತ್ತು ಶರಮನ ಸಾವು. ದಗದಗ 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 ನೆತ್ತಿದ ದೇಶದ ದೇಶತ್ತಿರುವುದು ದೇಹದ ಒಳಗೆ. ನೋರ್ವಲಿ ಒಬ್ಬನ ನುಗ್ಗಿದ ನೀಗ ತೀರಿದ ಜಲ ಸಾಲ ಬೇಗ ಸಹೋದರರೇ. ನೋರ್ವಲಿ ಒಬ್ಬನ ನುಡಿದ ನೀಗ ತೀರಿದ ಜಲ ಸಾರವೇ ಎಮ್ಮರವಾಯಿತು ಎನ್ನಯ ಸೇಡು 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 ಎಮ್ಮರವಾಯಿತು ಎನ್ನಯ ಸೇಡು. ಸ್ವಶಾನ ನಿಲುಪುದು ಕೌರವ ನಾಡು. ದಗದಗ 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 ನೆತ್ತಿದ ದೇಶವನ್ನು ದಹಿಸುತ್ತಿರುವುದು ದೇಹದ ಒಳಗೆ. ದಗದಗ 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 ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ದೇಹದ ಒಳಗೆ. ದಗದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ದೇಹದ ಅರಳಿದ ದೇಹವು ಎಲ್ಲೆಲ್ಲ ಉಳಿಯುವುದೆಂದು ಕುರುವಂಶದರು.
ಅವರೆಲ್ಲೆಲ್ಲೋ ಉಳಿಯುವುದೆಂದು ಕುರುವಂಶದರ ದನದಗ 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 ನೆಚ್ಚಿದ ದೇಶವನ್ನು ಕೈಗೊತ್ತಿರುವುದು ದೇಹದೊಳಗೆ. ನೂರೊಳ ಒಬ್ಬನ ನುಗ್ಗಿಗ ನೀಗ ತೀರಿದ ಸಾಲ ಬೇಗ. ನೂರೊಳ ಒಬ್ಬನ ನುಡಿದಿಗ ನೀಗ ತೀರಸನ ಜಲ ಸಾಲ ಎಮ್ಮನವಾಯಿತು ಎಣ್ಣೆಯ ಸೇಡು 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 ಎಮ್ಮನವಾಯಿತು ಎಣ್ಣೆಯ ಪ್ರಚಾರ ನಿಲುಪುದು ಕೌರವ ನಾಡು. ಎಮ್ಮನವಾಯಿತು ಎಣ್ಣೆಯ ಪ್ರಚಾರ ನಿಲುಪುದು ಕೌರವ ನಾಡು. ದಗದಗ ದಗದಗ ದಗದಗ. ದುಷ್ಟ ದುರ್ವಿಧಿ ವಿಕಟ ಅಟ್ಟಹಾಸದಿಂದ ನನ್ನನ್ನು ಮೆಟ್ಟಿ ಮೆರೆತಿರುವೆ ದುರುಳ ದುರ್ಯೋಧನನೇ ಕೇಳು. ಗಾಂಧಾರ ವಂಶಕ್ಕೆ ಕ್ಷಯಕ್ಕೆ ಕಾರಣನಾದ ಕೌರವ ಕುನ್ಯೆ ಕೇಳು. ನನ್ನ 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಇಡೀ ಅನ್ನ, 1 ಒಳಲು ನೀರನ್ನು ಕೊಡುತ್ತಿದ್ದೆ. ಅವೆಲ್ಲವೂ ನನ್ನ ಸಹೋದರನಲ್ಲಿ ಕೊಟ್ಟು ತಾವೆಲ್ಲ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಆ ಥರ ದುರ್ಯೋಧನ ಅಣ್ಣ ಹಳಬೇಡಿ. ದುರ್ಯೋಧನ 99 ಮಂದಿ ಸಹೋದರರನ್ನು ಚಿನ್ನರುಂಡ ನರಕದಲ್ಲಿ ನಿಮಗೆ ನಿರಂಜನುಂಟು ಮಾಡುವೆನು. ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕರ ಎನಿಸುವುದು. ತಾಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇಳಿವೆ. ನಿನಗೆ ಶಕುನಿ. ಓಹೋ ಕೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏಕಯ್ಯ ಹಸಿದು ಹೆಬ್ಬುಲಿ ಅಂತ ಆರ್ಬಿಡಿಸುತ್ತಿರುವೆ. ನಾನು ಮಾಡಿದ್ದು ಯುಕ್ತವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ. ಚಿಂತೆ ಏಕೆ ಕುರುರಾಜ? ಜಯಾದ್ಭುತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತನಾಗಿ ಹೊರಟರೆಂದು ಆ ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳುಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸಹಿತ ಕಲಹ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು, ಯುದ್ಧವು ಅಧರ್ಮವೆಂದು. ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ.
ಹಾಗಾದರೆ ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ
ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಸಾರ್ಮ ಬಹುಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರನ ಮುರುಕು ಜೋಪಳನ್ನು ಆಶ್ರಯಿಸಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬಲ್ಲೆ ಸುಯೋಧನ? ಹಾಗಾದರೆ ಈಗ ಏನು ಮಾಡುವುದು ಶಕುನಿ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನಲ್ಲಿ ನನಗೆ ದ್ವೇಷವೇ? ಅವನು ಕ್ಷತ್ರಿಯ ಕುಲದವನು, ಕಾಳಂಕ ಸ್ವರೂಪನು. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಲೆಂದೇ ಅವನು ಅವತರಿಸುವನು. ಅವನ ವೈರಾಗ್ಯ ಪ್ರದಕ್ಷಿಣಕ್ಕೆ ಯಾರು ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಅವತಾರವೆಂದು ಪೂಜಿಸುವರೋ ಅವನನ್ನು ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತ ಮಿತ್ರರಾಗಿದ್ದಾರೋ? ಕಾರಣವಿಲ್ಲದವರನ್ನು ಸಂಬರಿಸಿದ ಕಂಸನನ್ನು ವಧಿಸಿ ಮರಳು ಮರಳು ಮುದಕನಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರನ್ನು ಸುರಪಾಲದಿಂದ ಪ್ರಮರ್ಥನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನಶಪಡಿಸಿಕೊಂಡ ಇಂಥವನಿಗೆ ಮಣ್ಣೆನೆ ಸುಯೋಧನ? ಹಾಗಾದರೆ ನನ್ನನ್ನು ದೂರಕ್ಕೆ ಕಳಿಸಿದ್ದೇಕೆ ಮಾವ? ಕೃಷ್ಣನು ಆ ದರ್ಪಿತ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ನನಗೆ ಉಚಿತವಾದ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡೆ ಸುಲಭವಾಗಿ ಸರಸವಾಡಬಹುದಲ್ಲವೇ? ಬಲೆ ಬಲೆ ಮಾವ. ಕೃಷ್ಣನಿಗಿಂತ ಅವನ ವಿಜಯ ಮತ್ತು ಯಾದವ ಅಕ್ಷರಣ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕವಿತ್ತು. ನೀನೇನಾದರೂ ಒಂದು ವೇಳೆ ಕೃಷ್ಣನ ಮಾತಿಗೆ ಮರಳಾಗಿ ಸಂಧಿಗೆ ಸಮರ್ಥಿಸಿ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುತ್ತದಲ್ಲವೇ? ಸಹೋದರ, ಪಾಪ, ಪುಣ್ಯ, ದಯಾ, ದಾಕ್ಷಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತ ಸುಯೋಧನ? ಕೃಷ್ಣನು ಪಗಡ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಯಾಚನಾಂಜಲಿ ಇಡುವುದು ಸಾರ್ವಭೌಮನ ನಿನಗಾದ ಉಚಿತವೇನಲ್ಲ. ಕೃಷ್ಣನು ಒಂದು ವೇಳೆ ನಿನ್ನ ಪಕ್ಷವನ್ನು ವಹಿಸಿದರೆ ರಣಕ್ಷೇತ್ರದಲ್ಲಿ ನಿನ್ನೊಡನೆ ಕ್ಷಣಿಸಿ ಜಯಲಕ್ಷ್ಮಿಯನ್ನು ಕೈಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ದೈನ್ಯ ರೀತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ನಿನ್ನ ಸಲಹೆ ಹೊರತಾಗಿ ನಾನು ಏನೂ ಮಾಡುವುದಿಲ್ಲ. ನೀನು ನನ್ನ ಸಂಗಡ ಬಾ ಮಾವ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಸಂಧಿಯ ಪ್ರದಕ್ಷಿಣೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಪ್ರಾಯಶ್ಚಿತ್ತವಾಗಲೇಬೇಕು ಆಗಲೇಬೇಕು ಆಗಲೇಬೇಕು ಆಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ ಇರುವುದಯ್ಯ. ಏನದು ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು ಸುಯೋಧನ. ನಿನ್ನ ಸಲಹೆ ಹೊರತಾಗಿ ನಾನು ಏನೂ ಮಾಡುವುದಿಲ್ಲ. ಹಾಗಲಿ ಸುಯೋಧನ, ನಡೆ ನಡೆ ಮಾವ. ನಡೆ ಸುಯೋಧನ. ಆಡಾಯ್ತಾ ಆಡಾಯ್ತಾ? ಈ ಗೌರವೇಶನ ಛಲ ಕೊಗ್ಗಲ್ಲಿನಂತೆ ಅಚಲ. ಈ ಗೌರವೇಶನ ಛಲ ಕೊಗ್ಗಲ್ಲಿನಂತೆ ಅಚಲ. ಅಲ್ಲ ಅಲ್ಲ, ಈ ಗೌರವೇಶನ ಛಲ ಈ ಶಕುನಿ ಕುತಂತ್ರ ಜ್ವಾಲಕ್ಕೆ ಬೆಂಬಲ. ನಡೆ ನಡೆ
ಶಕುನಿ ಎಂಬ ಮೂರಕ್ಷರ ಅರ್ಥವೇನರು ಬಲ್ಲೆಯ ಮರುಳೇ? ಶ ಎಂದರೆ ಶಸ್ತ್ರಾಸವಿಲ್ಲದೆ, ಕು ಎಂದರೆ ಕುರುಕುಲವೊಂದೇ, ನೀ ಎಂದರೆ ನಿನ್ನವರಿಂದಲೇ ನಿರ್ನಾಮ ಮಾಡುವುದೇ ಈ ಶಕುನಿ ಎಂಬ ಮೂರಕ್ಷರದ ಉದ್ದೇಶ ಎಂದು ನಾನು ನಿನ್ನ ವಂಶವನ್ನು ನಾಶ ಮಾಡುವೆನು ಅಂದೆ ಅಂದೆ. ಆನಂದ ಪರಮಾನಂದ ಪರಮಾನಂದ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಭ್ರಮ ಕುರುಕುಲ ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಭ್ರಮ ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗಪ್ಪ ಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗಪ್ಪ ಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಈ ಕುರುಕ್ಷೇತ್ರದಿಂದ. ಸರ್ಪವು ಎಳೆಯಂತೆ ಸರಸರ ನಾಡಲು ಬಯಸುತ್ತಿದೆ. ಸೇಡಿನ ಸರ್ಪವು ಎಳೆಯಂತೆ ಸರಸರ ನಾಡಲು ಬಯಸುತ್ತಿದೆ. ಸರ್ಪವು ಎಳೆಯಂತೆ ಸರಸರ ನಾಡಲು ಬಯಸುತ್ತಿದೆ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡ ಅಂದೇ ಶಕುನಿಗೆ ಆನಂದ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡ ಅಂದೇ ಶಕುನಿಗೆ ಆನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಈ ಕುರುಕ್ಷೇತ್ರದಿಂದ. ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಆನಂದ. ಬಲರೆ ಬೆರಗಿಸುತ್ತದೆ ಇದರೆಯೋ, ಬಲರೆ ಬಲರೆ ಬಲುತ್ತಾಸದಿಂದ ಬಲರೆ ಬೆರಗಿಸುತ್ತದೆ. ಬಲರೆ ಬೆರಗಿಸುತ್ತದೆ ಇದರೆಯೋ, ಬಲರೆ ಬಲರೆ ಬಲುತ್ತಾಸದಿಂದ ಬಲರೆ ಬೆರಗಿಸುತ್ತದೆ. ರವಿಸುತ ಕರ್ಣ ದುಶ್ಯಾಸನರ ಬೆಂಬಲವೇ ನಗಿರ. ಭೀಷ್ಮದ್ರೋಣ ರವಿಸುತ ಕರ್ಣ ದುಶ್ಯಾಸನರ ಬೆಂಬಲವೇ ನಗಿರ. ಇರುತ್ತದೆ ಹರುಷದಿ ಧರೆಯಲ್ಲಿ ಬಾಳ್ವೆ. ಇರುತ್ತದೆ ಹರುಷದಿ ಧರೆಯಲ್ಲಿ ಬಾಳ್ವೆ. ಬಲರೆ ಬೆರಗಿಸುತ್ತದೆ ಇದರೆಯೋ, ಬಲರೆ ಬಲರೆ ಬಲುತ್ತಾಸದಿಂದ ಬಲರೆ ಬೆರಗಿಸುತ್ತದೆ. ಧೀರ ಧೀರಳು ಗಣ ಗಣ ನೆನೆಸಿ ತಾರ ಸರಿತ
ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದೆ? ಯುದ್ಧ ನಾರದರ ದೀಕ್ಷಾಬದ್ಧ. ಶಾಸ್ತ್ರಾರು ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುವೆಯ ತಾತ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಹಾಕಿದ ಕಾಲ ಹಣ್ಣಿನಂತೆ ರಕ್ತವತ್ತಾಗಿ ಮಾಡುವರು. ಸಾಧನ ದುಶ್ಯಾಸನ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ್ಯಾರು? ನಾನು ಮತ್ತು ನಮ್ಮ ಅಹಂಕಾರದ ಕಾರಣವಿಲ್ಲದೆ ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನನಗೇಕೆ ಆ ವಿಚಾರ? ಏನು ಪುರುಷೋತ್ತಮರು ಬರುತ್ತಿರುವರೆ? ಬರಲಿ ಬರಲಿ, ಬಹಳ ಸಂತೋಷ. ತಾತ ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಪುರುಷ ಶ್ರೇಷ್ಠ ನಾನಿರುವಾಗ ಆ ದನ ಕಾಯುವ ಗೊಲ್ಲನ ಪುರುಷೋತ್ತಮನೇ. ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಈ ವಿದುರನ ಕುರುಕುಲು ಝೋಪಡಿಯನ್ನು ಆಶ್ರಯಿಸಿರುವನಂತೆ. ಎಷ್ಟೇ ಆಗಲಿ ಅವನ ತಿರುಪೆ ಬುದ್ಧಿ ಎಲ್ಲಿ ತಾನೇ ಹೋದಿತು? ಸುಯೋಧನ, ನೀನು ಶ್ರೀಕೃಷ್ಣ ಪರಮಾತ್ಮನು ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ಯಾಚನೆಗಾಗಿ ಬರುತ್ತಿಲ್ಲವಲ್ಲ? ವಿದುರ ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವು ಅಧೀನವೇ? ನ್ಯಾಯಕ್ಕೂ ನೀನು ಅಧೀನನೇ? ರಾಗಿಗೆ ಅಪತ್ಯವನ್ನು ರಚಿಸುವಂತೆ ಪಥ್ಯವು ಎಂದಿಗೂ ರಚಿಸುವುದಿಲ್ಲ. ಈ ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ ದುರ್ಯೋಧನ. ಸಹೋದರ, ಪೂಜ್ಯನು ಹಿರಿಯನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವನು. ಇವನನ್ನು ಸಭೆಯಿಂದ ಹೋಮ್. ಇದರ ಅಣ್ಣನ ಮಾತು ಕೇಳಿಸವಿಲ್ಲವೇ? ಇಲ್ಲವಾದರೆ ದುರ್ಯೋಧನ, ನೀನು ನನ್ನನ್ನು ಸಭೆಯಿಂದ ತಳ್ಳವಷ್ಟು ಸಾಮರ್ಥ್ಯವು ಉಂಟಾಯಿತೆ ವಿವೇಕಿ. ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಜಗತ್ತೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಎಂದಾದರೂ ಜರಿದಾಡುವೆಯಾ? ಈ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೇನು. ಹೇಳುವೆನು ಕೇಳು. ಸುಯೋಧನ, ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಪರಮಾತ್ಮ, ಹಿಂದೆ ನೀನು ದ್ರೌಪದಿಯ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಗೆ ಪರಸಿಕೊಳ್ಳುವಾಗ ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದೆ. ಇದೋ ಈಗಲೇ ಈ ಬಿಲ್ಲನ್ನು ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಪೂಜ್ಯ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲವೇ? ಇವರೇನಾದರೂ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಕೊಟ್ಟು ಬೆದರಿಕೆಗೆ ಹೆದರುವುದೇ? ಇವರು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಇವನೊಂದಲ್ಪ ಬಿಲ್ಲಿನಿಂದ ನನಗಾಗಬೇಕಾದ ಸಹಾಯವಾದರೇನು? ನೀನು ಚಿಂತಿಸಬೇಡ, ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ. ಕೃಷ್ಣನ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಅವರನ್ನು ಸಭೆಯಿಂದ ಹೊರಹಾಕಬೇಕಾದೀತು.
ಅವೆಲ್ಲ ಇಲ್ಲ ಬಿಡಿ. ಧರ್ಮ ಕಾಣವ ಧರ್ಮ ಪಾಗಿಮ ಧರ್ಮ ಕಾಣವ ಧರ್ಮ ಕಾಣವ ಧರ್ಮ ಪಾಗಿಮ ಧರ್ಮ ಕಾಣವ ಧರ್ಮವೇ ಜಯವೋ ಧರ್ಮವೇ ಲಯವೋ ಧರ್ಮವೇ ಜಯವೋ ಧರ್ಮವೇ ಲಯವೋ ಮಾನವನರಿಗೂ ನಡೆಕೊಳ್ಳೋ ಮನುಜ ಮಾನವನರಿಗೂ ನಡೆಕೊಳ್ಳೋ ಮನುಜ ಧರ್ಮ ಕಾಣವ ಧರ್ಮ ಭಾಗಿಮ ಧರ್ಮ ಕಾಣವ ನಾನು ನನ್ನದು ಎಂಬ ಮಮಕಾರ ನಿನಗೇಕೋ ನಾನು ನನ್ನದು ಎಂಬ ಮಮಕಾರ ನಿನಗೆ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಧರ್ಮ ಕಾಣವ ಧರ್ಮ ಭಾಗಿಮ ಧರ್ಮ ಕಾಣವ ಧರ್ಮ ಕಾಣವ ಧರ್ಮ ಕಾಣವ ಪರಮಾತ್ಮನಿಗೆ ನಮಸ್ಕರಿಸುವೆವು. ಓಹೋ, ದುರ್ಯೋಧನನು ಎಷ್ಟು ಮದೋನ್ಮುಕ್ತನಾಗಿ ಕುಳಿತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತರೂ ನಮಸ್ಕರಿಸಿದರೂ ಕೂಡ ಈತನು ಮಾತ್ರ ನಾನು ಬಂದದ್ದನ್ನು ನೋಡಿದರೂ ನೋಡದಾಗೇ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದವನ್ನು ಭೂಮಿಗೆ ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವೆನು. ಎಲೆ ನನ್ನ ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಪಾದಗಳಿಗೆ ಬಿದ್ದು ನಮಸ್ಕರಿಸಿರುವೆಯ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಚಾಚೆ, ಯಾರು ಬಿದ್ದವರು? ಬೀಳುವುದೆಂದರೇನು? ಕೃಷ್ಣ, ದೂತನಾಗಿ ಬಂದಿರುವೆ. ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದೆ. ಒಂದು ವೇಳೆ ನಮಸ್ಕರಿಸಿದೆ ಎಂದರೆ ಈ ಭೂಮಾತೆಗೆ ಎಂದುಕೋ. ಬಂದಿರುವೆ ಪಾಂಡವರ ರಾಯಭಾರಿ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ, ನರ್ತನವೆಂದರೆ ನಿನಗೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ಬೇಸತ್ತ ನೀನು ನಮ್ಮ ರಾಜ ನರ್ತಕಿಯರ ನರ್ತನವನ್ನು ನೋಡು, ಸಂತೋಷ ಪಡು. ಯಾರಲ್ಲಿ ನರ್ತಕಿಯರನ್ನು ಬರಮಾಡೆ. ಅದು ಸನಿ ತನಿದ ಪಮ ಪಾಪ ಪಮ ಪಮ ಗರಿಸ ತನಿದ ತನಿದ ಪಮ ಪಾಪ ಪಮ ಪಮ ಗರಿಸ ಕಮ ಪಮ ರೇ ಕಮ ಪದ ಪ ಪದ ನಿದ ಮ ಪದ ನಿದ.
sa re ga ma pa ma re ga ma pa da pa ga ma pa da ni sa re ga ga sa de ni sa ni ra pa re ga 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 re ni sa ni ra pa ma pa da ni sa ma pa da ni sa ma pa da ni karunalo kuru pa Rajeshwara karunalo kuru pa Rajeshwara karunalo kuru pa Rajeshwara kuru vancha kula tilaka Makuteshwara dhera kuru vancha kula tilaka Makuteshwara dhera karunalo kuru pa Rajeshwara sa ni 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 sa pa 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 sa ni 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 sa pa 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 sa ni sa ni sa da ni pa pa ni sa ni sa ni sa ni sa pa 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 ipo Bhayankara Rupa Manohara ipo Bhayankara Rupa Manohara Japa Vidyaya Paramata Japa Vidyaya Kannada Paramata Ripo Bhayankara Rupa Manohara Japa Vidyaya Kannada Paramata Vidyaya Balla Parana Paramata Sodara Mavana Gauraveshwara Yallava Pallava Nijagamalla 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 Karunalo kuru pa Rajeshwara Adhigata kuru vamsha kula tilaka Makuteshwara dhera Karunalo kuru pa Rajeshwara Nidata taka taka nidata taka taka nidata taka taka nidata ne Dani ne 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 ne dani 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 da Nidata taka taka nidata taka taka nidata taka taka nidata dani dani ne ne dani ne ne dani ne ne dani ne dani ne ne dani ne ne dani dani da taka mata taka mama kapadani da makabada da madani tani da madani ne ne dani da dani dani ta 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 taka mama kabadani da makabada da madani tani da madani ne 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 dani da dani dani tani tani da
ನೀಲವರ್ಣದ ಹರೇ ಚೆಲುವ ನೀಲವರ್ಣದ ಹರೇ ಚೆಲುವ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೃಷ್ಣ ಮುರಾರೇ ಶ್ರೀ ಹರೇ ಹರೇ ಏನೆಂದು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಕ್ಷಮಿಸಬೇಕು ಮಹಾಪ್ರಭು. ಮದನೆ ಸಾಗನೆ 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 ಮದನೆ ಸದನೆ 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 ಮದನೆ ಸಾಗನೆ 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 ಮದನೆ ಸದನೆ 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 ಮದನೆ ಸದನೆ 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 ಭೀಮನಿಗೆ ವನು ಅತ್ತಿನ ದೊಡ್ಡಯ್ಯ ಕದಧಾರಿ ಭೀಮನಿಗೆ ವನು ನಮ್ಮ ಅತ್ತಿನ ಪುರ ದೊಡ್ಡಯ್ಯ ಕದಧಾರಿ ಇವನಿಗೆ ಸರಿಸಾಟಿ ಯಾರಿಗರೇ ಇವನಿಗೆ ಸರಿಸಾಟಿ ಯಾರಿಗರೇ ಇವನಿಗೆ ಸರಿಸಾಟಿ ಯಾರಿಗರೇ ಇವನಿಗೆ ಸರಿಸಾಟಿ ಯಾರಿಗರೇ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಕರುನಾಡು ಗುರುಪಾಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ದೇರ ಕರುನಾಡು ಗುರುಪಾಪ ರಾಜೇಶ್ವರ Beda ka jada dam dam dam. Beda ka jada dam dam dam. Beda ka jada dam dam dam.
ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರು ಪಾಪ ರಾಜೇಶ್ವರ 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 ಆ